ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಟಿಪ್ಸ್ ತಂದಿರ್ತೀನಿ. ಅದು ಏನು ಅಂದ್ರೆ, ನಾವು ಮನಿನ ಅಟ್ರಾಕ್ಟ್ ಮಾಡಕ್ಕೆ ಇನ್ನೂ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಬಹುದು. ಅದರಲ್ಲಿ ಈ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿನೂ ನಾವು ವೆಲ್ತ್ ನ ಅಟ್ರಾಕ್ಟ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ವೆಲ್ತ್ ಅಲ್ಲದೆ ನಿಮ್ಮ ಒಂದು ಆರೋಗ್ಯ ಸ್ಥಿತಿಯನ್ನು ಸಹ ಸುಧಾರಣೆ ಮಾಡ್ಕೋಬಹುದು. ನಿಮಗಿರೋ ಒಂದು ಸ್ಟ್ರೆಸ್ ಆಗ್ಬೋದು, ಒಂದು ಟೆನ್ಷನ್ಸ್ ಆಗ್ಬೋದು. ವ್ಯೂವರ್ ಒಬ್ರು ಕೇಳಿದ್ರು ನಿದ್ದೆನೆ ಬರೋದಿಲ್ಲ ಅಂತ ಸಮಸ್ಯೆಗಳೆಲ್ಲ ಈ ಒಂದು ವಸ್ತುವಿಂದ, ಸಣ್ಣ ವಸ್ತು ಇದು ಒಂದು ನಿಮ್ಮ ಹತ್ರ ಇರೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆಲ್ಲ ಮುಕ್ತಿ ಹೇಳ್ಕೋಬಹುದು. ಜೊತೆಗೆ ಅದನ್ನ ನಂಬಬೇಕು. ನೀವು ನಂಬಿ ಅದನ್ನ ಪ್ರತಿದಿನ ಅದನ್ನ ಸ್ಪರ್ಶೆ ಮಾಡೋದು, ವೀಕ್ಷಣೆ ಮಾಡೋದು, ನೋಡೋದಾಗ್ಲಿ, ನಿಮ್ಮ ಹತ್ರ ಅದನ್ನ ಇಟ್ಕೊಂಡಿರೋದ್ರು ಆಗ್ಲಿ, ಅಥವಾ ಹಣ ಇಡೋ ಜಾಗದಲ್ಲಾದ್ರೂ ಬೇಕಿದ್ರು ಇಡಬಹುದು ಈ ಒಂದು ಸಣ್ಣ ವಸ್ತುವನ್ನ. ಜೊತೆಗೆ ಇದರಿಂದ ಏನೆಲ್ಲ ಉಪಯೋಗಗಳು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಇದು ಏನು ಅಂದ್ರೆ ಗ್ರೀನ್ ಜಾಡೆ ಅಂತ ಇದು. ಸೊ ನಾವು ಇದು ರತ್ನಗಳಲ್ಲಿ ನೋಡ್ತೀವಿ, ಗ್ರೀನ್ ಜಾಡೆ, ಗ್ರೀನ್ ಕಲರ್ ಇರೋ ಒಂದು ರತ್ನಗಳನ್ನ ನಾವು ಹೆಚ್ಚಾಗಿ ಒಡವೆ ಮಾಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಆ ಒಡವೆಗಳನ್ನ, ಆ ಆಭರಣಗಳನ್ನ ನಾವು ಧರಿಸೋದ್ರಿಂದ ಹೆಚ್ಚು ಲಾಭ ಇರುತ್ತೆ. ಅದು ಹೆಲ್ತ್ ವೈಸ್ ಆಗ್ಬೋದು, ವೆಲ್ತ್ ವೈಸ್ ಆಗ್ಬೋದು. ವೆಲ್ತ್ ನ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ನೀವು ಆರೋಗ್ಯಕರವಾಗಿ ಇರ್ಲಕ್ಕೆ ಈ ಒಂದು ಗ್ರೀನ್ ಜಾಡೆ ಅನ್ನೋದು ಯೂಸ್ ಆಗುತ್ತೆ. ಇದನ್ನ ಬ್ರೇಸ್ಲೆಟ್ ಆಗಿ, ಡಾಲರ್ ಆಗಿ ಸಮೇತ ಇದನ್ನ ಬಳಸ್ತಾ ಇರ್ತಾರೆ. ಗ್ರೀನ್ ರತ್ನಗಳಂತೀವಲ್ಲ ಅದು. ಜೊತೆಗೆ ಸ್ಫಟಿಕಗಳಿಂದನೂ ತುಂಬಾ ಯೂಸ್ ಇದೆ. ಈ ಒಂದು ಗ್ರೀನ್ ಜಾಡೆ ಅನ್ನೋದು ಪುರಾತನ ಶತಮಾನ ಕಾಲಗಳಿಂದ ಇದು ಬಳಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಯೂಸಸ್ ಅಂತೂ ತುಂಬಾ ಇದೆ. ಅದರಲ್ಲಿ ಕೆಲವೊಂದು ಇಲ್ಲಿ ಇದನ್ನ ಯಾವ ರೀತಿ ಬಳಸಬೇಕು, ಆ ವಸ್ತು ಏನು ಅನ್ನೋದು ಲೇಟ್ ಮಾಡದೆ ಈಗ ಪರಿಚಯ ಮಾಡ್ಕೊಡ್ತೀನಿ. ಗ್ರೀನ್ ಜಾಡೆ ಅಂತ ನೋಡಿ, ಗ್ರೀನ್ ಜಾಡೆ ಇದು ನಿಮಗೆ ಆನ್ಲೈನಲ್ಲೇ ಅವೈಲೇಬಲ್ ಇರುತ್ತೆ. ಯಾರೆಲ್ಲ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನನ್ನ ವಾಟ್ಸಪ್ ಲಿಂಕ್ ನಿಮ್ಗೆ ಕಳಿಸ್ತೀನಿ, ಗ್ರೂಪ್ ಲಿಂಕ್. ಸೊ ಅದಕ್ಕೆ ಬಂದ್ಬಿಟ್ರೆ ನಾನು ಬೇಕಿದ್ರು ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ ನಿಮ್ಮ ಒಂದು ಅಡ್ರೆಸ್ಗೆ. ಇದು ನಿಯರ್ ಬೈ 150 to 350 ಆಗುತ್ತೆ. ಕಡಿಮೆ ಖರ್ಚಲ್ಲೇ ಇದು ನೀವು ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಆಗದೆ ಇರೋರು ಕ್ಲೀನ್ ಆಗಿ, ಡೂಪ್ಲಿಕೇಟ್ ಇಲ್ದಿರ ಸ್ಪಷ್ಟವಾಗಿ ಗ್ರೀನ್ ಜಾಡೆನೆ ಪಡಿಬೇಕು ಅಂದವ್ರು ಏನಾರ ಡೌಟ್ ಇದೆ ನನ್ನ ಒಂದು ವಾಟ್ಸಪ್ ಗ್ರೂಪ್ಗೆ ಬನ್ನಿ. ನಾನು ಬೇಕಿದ್ರು ನಿಮ್ಮ ಅಡ್ರೆಸ್ಗೆ ಇದನ್ನ ಸೆಂಡ್ ಮಾಡಿ ಕೊಡ್ತೀನಿ. ನಿಮ್ಗೆ ಬೇಕಿದ್ರು ಬುಕ್ ಮಾಡ್ಕೋಬಹುದು. ಓಕೆ, ಈಗ ಈ ವಿಷಯಕ್ಕೆ ಬರೋಣ. ಇದ್ರ ಮೇಲೆ ನೋಡಿ, ನೀವು ಏಂಜಲ್ ನಂಬರ್ಸ್ ನೋಡಬಹುದು. ನೀವು ಮೇನ್ ಆಗಿ 808 ಇದೆ. ಯೂನಿವರ್ಸ್ಗೆ ಕನೆಕ್ಟ್ ಆಗೋ ಒಂದು ಏಂಜಲ್ ನಂಬರ್ಸ್ ಎಲ್ಲ ಇದ್ರ ಮೇಲೆ ಪ್ರಿಂಟ್ ಹಾಕಿ ಕೊಡ್ಲಾಗುತ್ತೆ ನಿಮ್ಗೆ. ಸೊ 520741, ನಾನು 741 ಬಗ್ಗೆ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿನೂ ಮಾಹಿತಿ ಶೇರ್ ಮಾಡಿದ್ದೀನಿ. ಸೊ ಇದ್ರ ಮೇಲೇನು ನಮ್ಗೆ ಇಲ್ಲಿ ಏಂಜಲ್ ನಂಬರ್ಸ್ ಅನ್ನೋದು ಇರುತ್ತೆ. ಜೊತೆಗೆ ಇಲ್ಲಿ ಝೀಬು ಸಿಂಬಲ್ ಅಂತ, ಇದನ್ನು ಬೇಕಿದ್ರು ನೀವು ಡೈಲಿ ಇದನ್ನ ನೋಡಬೇಕು, ಅಥವಾ ಒಂದು ಬುಕ್ ಅಲ್ಲಿ ಬರೀಬಹುದು, ಅಥವಾ ನೀವು ಈ ಒಂದು ಏಂಜಲ್ ನಂಬರ್ಸ್ನೆಲ್ಲ ಗ್ರೀನ್ ಪೆನ್ ಅಲ್ಲಿ ಡೈಲಿ ನೀವು ಬರೀಬಹುದು. ಒಂದು ಬುಕ್ ಅಲ್ಲಿ ಬರೆಯೋದಾಗ್ರಿ, ಅಥವಾ ನಿಮ್ಮ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಈ ಒಂದು ನಂಬರ್ಸ್ ನ ಬರ್ಕೊಳೋದಾಗ್ಲಿ. ನಿಮ್ಗೆ ಇಮಿಡಿಯೇಟ್ ಮನಿ, ಅರ್ಜೆಂಟ್ ಮನಿ, ಅಥವಾ ನಿಮಗೆ ವೆಲ್ತ್ ಸಂಬಂಧಪಟ್ಟದ ಯಾವುದೇ ಒಂದು ಸಮಸ್ಯೆಗಳು ಈಡೇರ್ಬೇಕಂದ್ರೂ ಈ ನಂಬರ್ಸ್ ನ ಡೈಲಿ ಬರ್ಕೋಬಹುದು. ಜೊತೆಗೆ ಅದೆಲ್ಲ ಬರೆಯೋದು ಡೈಲಿ ಕಷ್ಟ ಇದೆ ಅಂದ್ರೆ ಇಂಥದನ್ನ ಒಂದನ್ನು ಪರ್ಚೇಸ್ ಮಾಡಿ ಇಟ್ಕೋಬಹುದು. ನೀವು ಜಾಸ್ತಿ ಬೇಕಿದ್ರು ಬಳಸ್ಬೋದು. ಎಲ್ಲ ಕಡೆನೂ ಇದನ್ನ ಇಡಬಹುದು. ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನಿಲ್ಲಿ. ಈ ಒಂದು ಝೀಬು ಸಿಂಬಲ್ ಇರೋ ಗ್ರೀನ್ ಜಾಡೆನ ನೀವು ನಿಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನು ಬಳಸಬಹುದು. ಅದು ಯಾವ ರೀತಿ ಅಂದ್ರೆ, ಅವ್ರ ಸ್ಟಡಿ ಟೇಬಲ್ ಇರುತ್ತೆ, ಅಥವಾ ಅವ್ರ ಸ್ಟಡಿ ರೂಮ್ ಇರುತ್ತೆ, ಅಂತ ಜಾಗದಲ್ಲಿ ಇದನ್ನ ಒಂದ್ ಕಡೆ ಪ್ಲೇಸ್ ಮಾಡಬಹುದು. ಅಥವಾ ಲಿವಿಂಗ್ ರೂಮ್ ಅಲ್ಲಿ ಬೇಕಿದ್ರು ನೀವು ಇಟ್ಕೋಬಹುದು. ಇದು ಮಕ್ಕಳ ವಿಷಯಕ್ಕೆ ಬಂದ್ರೆ, ಅವ್ರು ಏನು ಒಂದು ಓದ್ಬೇಕು ಅನ್ಕೊಂಡಿದ್ದಾರೆ, ಅವ್ರ ಛಲ ಯಾವ್ದ್ರ ಮೇಲೆ ತಳಬೇಕು. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತಾರೆ, ಅಂತದ್ರ ಕಡೆ ಫೋಕಸ್ ಮಾಡ್ಲಕ್ ಆಗ್ತಿಲ್ಲ ಅಂತ ಸಮಯದಲ್ಲಿ ಈ ಒಂದು ಸ್ಟೋನ್ ನ ಅವರು ಸ್ಟಡಿ ಟೇಬಲ್ ಮೇಲೆ ಇಡೋದ್ರಿಂದ ಅವರು ಆ ಒಂದು ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಅವಗಾಹನೆ ಮಾಡ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಚೆನ್ನಾಗಿ ಓದ್ಲಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿರ್ತಾರೆ, ಸೋಂಬೇರಿ ತತ್ವ ತೋರಿಸ್ತಾ ಇರ್ತಾರೆ. ಅದು ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಯಾವುದೇ ಒಂದು ಕೆಲಸದಲ್ಲಿ ಅಂತ ಸೋಂಬೇರಿನ, ನಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿನೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ಸ್ಟಡಿ ಟೇಬಲ್ ಮೇಲೇನು ನೀವು ಇದನ್ನ ಪ್ಲೇಸ್ ಮಾಡ್ಬೋದು. ಜೊತೆಗೆ ಈಗ ಹಣ ವಿಷಯಕ್ಕೆ ಬರೋಣ. ನಾವು ಹೆಚ್ಚಿನ ಹಣನ ಅಟ್ರಾಕ್ಟ್ ಮಾಡ್ಲಕ್ಕೂ ನಾವು ಒಂದು ಹಣ ಸಂಗ್ರಹಣೆ ಮಾಡಿ ಇಡೋ ಜಾಗದಲ್ಲಿ ಬೇಕಿದ್ರು ಇದನ್ನ ಇಡ್ಬೋದು. ಬೀರುವಾ, ಬಾಕ್ಸ್, ಈ ವ್ಯಾಪಾರ ಮಾಡೋರಾದ್ರೆ ಬಾಕ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಹಣದ ಬಾಕ್ಸ್, ಅಂತ ಜಾಗದಲ್ಲಿ ಬೇಕಿದ್ರು ಇಡ್ಬೋದು. ಇಲ್ಲ ನಿಮ್ಮ ವ್ಯಾಲೆಟ್ ಅಲ್ಲಿ ಸಹ ಇದನ್ನ ಕ್ಯಾರಿ ಮಾಡ್ಬೋದು. ಬಾರಿ ದೊಡ್ಡದೇನಿರೋದಿಲ್ಲ. ಆರಾಮಾಗಿ ಇದನ್ನ ಪೂಜೆ ಮಾಡಿ ಫಸ್ಟ್ ತಾಯಿ ಲಕ್ಷ್ಮಿ ಮುಂದಗಡೆ ಇಟ್ಬಿಟ್ಟು ಫಸ್ಟ್ ಹಾಲಲ್ಲಿ ತೊಳಿರಿ. ಇದನ್ನ ಪರ್ಚೇಸ್ ಮಾಡ್ಕೊಂಡ ತಕ್ಷಣ ಹಾಲಲ್ಲಿ ಶುದ್ಧೀಕರಣ ಮಾಡಿ
ಜೊತೆಗೆ ಸ್ವಲ್ಪ ಬಿಸಿ ಇರೋ ಒಂದು ನೀರಲ್ಲಿ ಇದನ್ನ ತೊಳಿಬೇಕಾಗ್ತದೆ. ಬೇರೆದನ್ನೆಲ್ಲ ಟ್ಯಾಪ್ ನೀರಲ್ಲಿ ತೊಳಿಬೇಕು ಅಂತ ಹೇಳಿದೀನಿ ನಾನು ಕೆಲವೊಂದು ಕ್ರಿಸ್ಟಲ್ಸ್ನ. ಬಟ್ ಇದನ್ನ ಲೈಟ್ ಆಗಿ ಬಿಸಿ ಇರೋ ನೀರಲ್ಲಿ ಇದನ್ನ ಸ್ವಚ್ಛ ಮಾಡಬೇಕು. ಆಮೇಲೆ ಇದನ್ನ ಪೂಜೆಗೆ ಬಳಸಿ ಆಮೇಲೆ ನಿಮ್ಮ ಹತ್ರ ಸ್ಟೋರ್ ಮಾಡಬೇಕು. ಅದು ಸ್ಟಡಿ ರೂಮ್ ಆಗ್ಬೋದು, ಹಣ ಇಡೋ ಜಾಗದಲ್ಲಿ ಬೇಕಿದ್ರೂ ಇಡಬಹುದು. ಯಾಕಂದ್ರೆ ನಿಮ್ಗೆ ಒಂದು ಹಣದ ಸಮಸ್ಯೆಗಳನ್ನೆಲ್ಲ ಇದೂ ಸಹ ದೂರ ಮಾಡುತ್ತೆ. ಇದಕ್ಕೆ ಮೊದಲು ಹೇಳಿರೋ ಟಿಪ್ಸು ಫಾಲೋ ಮಾಡ್ಬೋದು. ಯಾರಿಗೆ ಯಾವ್ದು ಅವೈಲೇಬಲ್ ಇದ್ರೆ ಅದನ್ನೆಲ್ಲ ಮಾಡಬಹುದು. ಜೊತೆಗೆ ನೀವು ಇದೂ ಸಹ ಮಾಡಬಹುದು. ಈ ಗ್ರೀನ್ ಜಾಡೆಯಿಂದ ಯೂಸಸ್ ಏನು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ವೆಲ್ತ್ ವೈಸ್ ಇದು ಯಾವ ರೀತಿ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದು ಇವತ್ತಿನ ಚರ್ಚೆ. ಹಾಗಾಗಿ ನಮಗೆ ಹಣಕಾಸಿನ ವಿಷಯದಲ್ಲಿ ನಾವೇನು ಮಾಡಬೇಕು, ನಮ್ಮ ಗುರಿ ಏನು, ನಾವೇನೋ ಸಾಧನೆ ಮಾಡಬೇಕು ಅಂತಿರ್ತೀವಿ ಜೀವನದಲ್ಲಿ, ಅದು ಏನು ಅನ್ನೋದೇ ಕೆಲವರಿಗೆ ಅರ್ಥ ಆಗೋದಿಲ್ಲ. ಯಾವ ಕಡೆ ಅವ್ರ ಜೀವನ ಸಾಗಿಸ್ಬೇಕು ಅನ್ನೋದೇ ಅರ್ಥ ಆಗಲ್ಲ. ಒಂದು ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಕೆಲಸ ಆಗ್ಬೋದು, ಜೊತೆಗೆ ಒಂದು ಬಿಸ್ನೆಸ್ ಆಗ್ಬೋದು, ಅಥವಾ ಒಂದು ಡಿಸಿಷನ್ ಆಗ್ಬೋದು. ಇಂಥದನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಅವರು ಫೇಲ್ಯೂರ್ ಆಗ್ತಾ ಇರ್ತಾರೆ. ಸೊ ಆ ಒಂದು ವಿಷಯದಲ್ಲಿನೂ ಈ ಗ್ರೀನ್ ಜಾಡೆ ನಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಹೆಲ್ಪ್ ಮಾಡುತ್ತೆ? ಇದು ಒಂದು ಕಲ್ಲು ಮೇಡಮ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಿಮಗೆ ಪಾಸಿಟಿವ್ನೆಸ್ನ ಡೆವಲಪ್ ಮಾಡುತ್ತೆ. ನಿಮ್ಮ ಒಂದು ಡ್ರೀಮ್ ಸ್ಟೋನ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ ನೀವು ಏನು ಕನಸ್ಕೊಂಡಿರ್ತೀರ, ನಾನು ಯಾವ ರೀತಿ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಅಥವಾ ಒಳ್ಳೆ ಒಂದು ಆದರ್ಶ ವ್ಯಕ್ತಿ ಆಗಬೇಕು, ನನ್ನ ಒಂದು ಕನಸುಗಳೆಲ್ಲ ಈಡೇರಬೇಕು ಅನ್ಕೊಂಡವರೆಲ್ಲ ಸಹ ಈ ಗ್ರೀನ್ ಜಾಡಿನ ಮರೆಯದೆ ಒಂದನ್ನಾದ್ರೂ ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಇದನ್ನ ಇಟ್ಕೊಳಕ್ ಟ್ರೈ ಮಾಡಿ. ಈಗಾಗಲೇ ಪರ್ಚೇಸ್ ಮಾಡಿದ್ರು ಪರವಾಗಿಲ್ಲ, ಅದ್ರ ಯೂಸಸ್ ಮತ್ತಷ್ಟು ತಿಳ್ಕೊಂಡಂಗಾಗುತ್ತೆ. ಅದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಲ್ಲ. ಸೊ ಹಾಗಾಗಿ ಈ ಒಂದು ಗ್ರೀನ್ ಜಾಡೆಯಿಂದ ನಿಮ್ಮ ಒಂದು ಕನಸು ಲಕ್ಷ್ಯ ಏನಿರುತ್ತೆ ಅದನ್ನ ನೀವು ರೀಚ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾವ ರೀತಿ ಅಂದ್ರೆ, ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಟೋಟಲಿ ಥ್ರೂ ಔಟ್ ಮಾಡುತ್ತೆ. ಜೊತೆಗೆ ಸ್ಟ್ರೆಸ್ ಎಲ್ಲ ಇದು ಫ್ರೀ ಆಫ್ ಮಾಡುತ್ತೆ. ಅಂದ್ರೆ ನಿಮಗೆ ಒಂದು ಸೋಮಾರಿತನ ಅಥವಾ ಟೆನ್ಷನ್ಸ್ ಆಗುತ್ತಾ ಇಲ್ವಾ ಅಂತ ಕನ್ಫ್ಯೂಷನ್ ಮೈಂಡ್ ಸೆಟ್ ಇಂಥದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಪೀಸ್ಫುಲ್ ಆಗಿ ಇರಲಿಕ್ಕೆ ಇದು ವ್ಯವಸ್ಥೆ ಮಾಡಿಕೊಡುತ್ತೆ. ಅದಕ್ಕೆ ಈ ಒಂದು ಗ್ರೀನ್ ಜಾಡೆನ ನಾವು ಹೆಲ್ತ್ ವೈಸು ಯೂಸ್ ಮಾಡ್ತೀವಿ, ವೆಲ್ತ್ ವೈಸು ಯೂಸ್ ಮಾಡ್ತೀವಿ, ಜೊತೆಗೆ ವಾಸ್ತು ಪರವಾಗಿನೂ ಇದನ್ನ ಯೂಸ್ ಮಾಡುತ್ತೀವಿ. ಮತ್ತೆ ಸ್ಕಿನ್ ಡಿಸೀಸ್ಗೂ ಇದನ್ನ ಯೂಸ್ ಮಾಡ್ತಾರೆ. ನೀವು ಜನರಲಿ ನೋಡೇ ಇರ್ಬೋದು, ಹೆಣ್ಮಕ್ಳೆಲ್ಲ ಈ ಸ್ಕಿನ್ ಸಾಫ್ಟ್ ಆಗ್ಲಿಕ್ಕೆ ಮತ್ತಷ್ಟು ಯೂಸಸ್ಗೆ ಈ ಗ್ರೀನ್ ಜಾಡೆಯನ್ನು ಬಳಸ್ತಾರೆ. ಅಂದ್ರೆ ಅದು ಬೇರೆ ಒಂದು ಶೇಪಲ್ಲಿ ಇರುತ್ತೆ. ಬಟ್ ನಮ್ಗಿದು ಹಣಕಾಸಿಗೋಸ್ಕರ ಈ ತರ ಒಂದು ತಂಬಲ್ನ ನೀವು ಪರ್ಚೇಸ್ ಮಾಡಬೇಕು. ಒಂದು ಸ್ಟೋನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಸ್ಟಡಿ ರೂಮ್ಗೂ ಇಡ್ಬೋದು, ಜಾಸ್ತಿ ಬೇಕಿದ್ರು ಪರ್ಚೇಸ್ ಮಾಡ್ಕೋಬಹುದು ನೀವು. ಓಕೆ, ಮಿನಿಮಮ್ ಒಂದಾದ್ರೂ ನಿಮ್ಮ ಹತ್ರ ಇಡ್ಲಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಸ್ಟ್ರೆಸ್ ಆಗ್ಬೋದು, ನಿದ್ದೆ ಬರದೇ ಇರೋರು ತೊಂದರೆ ಫೇಸ್ ಮಾಡ್ತಾ ಇರ್ತಾರೆ ಹೆಲ್ತ್ ವೈಸು, ಅಂತ ಒಂದು ಸ್ಟ್ರೆಸ್ ಎಲ್ಲ ಇದು ಅವಾಯ್ಡ್ ಮಾಡುತ್ತೆ. ಹಣದ ವಿಷಯಕ್ಕೆ ಬರೋಷ್ಟಕ್ಕೆ ಎಲ್ಲಿಲ್ದಿರೋ ಒಂದು ಅದೃಷ್ಟವನ್ನ ತಂದುಕೊಳ್ಳುತ್ತೆ. ನಿಮ್ಗೆ ಸಂತೋಷ ಸಂಪತ್ತನ್ನು ತಂದು ಕೊಡೋ ಹರಳು ಅಂತಾನೆ ಹೇಳ್ಬಹುದು. ಓಕೆ, ಸೊ ಹಾಗಾಗಿ ಇದನ್ನ ಮಿಸ್ ಮಾಡದೆ ಇವತ್ತಿನ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ, 4 ಜನಕ್ಕೆ ಶೇರ್ ಮಾಡಿ, ಇದ್ರ ಯೂಸಸ್ ತಿಳ್ಕೊಳ್ಳಿ. ಮತ್ತಷ್ಟು ಸರ್ಚ್ ಮಾಡಿ, ಬೇಕಿದ್ರು ಕೆಲವೊಂದು ಮಾಹಿತಿ ಮಿಸ್ ಆಗಿರ್ಬೋದು. ಸೊ ಅಂಥದನ್ನ ಬೇಕಿದ್ರೆ ನೀವು ಮತ್ತೆ ವಿಡಿಯೋ ಸ್ಕಿಪ್ ಮಾಡದೆ 2 ಟೈಮ್ ಬೇಕಿದ್ರು ನೋಡಿ ಇದನ್ನ ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಮನೆಯಲ್ಲಿ ಎಲ್ಲರ ಹತ್ರ ಒಂದೊಂದಿದ್ರು ಇನ್ನೂ ಒಳ್ಳೇದು. ಇಲ್ಲ ಒಂದನ್ನ ತಂದು ಬೇಕಿದ್ರು ನೀವು ಲಿವಿಂಗ್ ರೂಮಲ್ಲಿ ಒಂದ್ ಕಡೆ ಪ್ಲೇಸ್ ಮಾಡ್ಬೋದು. ಯಾವುದೇ ಆದ್ರೂ ಟೇಬಲ್ ಮೇಲೆ ಇಡಬೇಕು, ಕೆಳಗಡೆ ಇದನ್ನ ಇಲ್ಲಕ್ಕೆ ಹೋಗ್ಬೇಡಿ. ಪೂಜೆ ಮಾಡೋ ಒಂದು ರೂಮಲ್ಲಿ ಬೇಕಿದ್ರು ನೀವು ಇದನ್ನ ವ್ಯವಸ್ಥೆ ಮಾಡ್ಕೋಬಹುದು, ಅಥವಾ ಹಣ ಇಡೋ ಜಾಗದಲ್ಲಿ ಬೇಕಿದ್ರು ಇದನ್ನ ವ್ಯವಸ್ಥೆ ಮಾಡ್ಕೋಬಹುದು. ಇಲ್ಲಿರೋವಂತೂ ತುಂಬಾ ಟಾಪ್ ಏಂಜಲ್ ನಂಬರ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಹಣ ಎಲ್ಲಿದ್ರು ಅದನ್ನ ಅಟ್ರಾಕ್ಟ್ ಮಾಡುತ್ತೆ, ನಮ್ಮ ಹತ್ರ ಬರ್ಲಕ್ಕೆ ನಮ್ಮ ಖುಷಿನ ತರಿಸುತ್ತೆ ಇದು. ಜೊತೆಗೆ ಆರೋಗ್ಯವನ್ನ ತರಿಸುತ್ತೆ. ಆರೋಗ್ಯವಾಗಿರೋವಾಗ ನಮಗೆ ಆರೋಗ್ಯ ಲಕ್ಷ್ಮಿ ಫಸ್ಟ್ ಇದ್ರೆ ಆಮೇಲೆ ಧನಲಕ್ಷ್ಮಿ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಈ ಒಂದು ಕಲ್ಲು ವಿಷಯದಲ್ಲಿ 2 ಲಕ್ಷ್ಮಿಗಳು ನಮ್ಗೆ ಅಟ್ ಎ ಟೈಮ್ ಸಿಗುತ್ತೆ. ಆರೋಗ್ಯನೂ ಸಿಗುತ್ತೆ, ವೆಲ್ತ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೋಬೇಡಿ. ನಿಮಗೆ ಪರ್ಚೇಸ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪ್ ಬನ್ನಿ, ನಾನು ಬೇಕಿದ್ರು ಶೇರ್ ಮಾಡಿಕೊಡ್ತೀನಿ ನಿಮಗೆ. ಸೊ ಈ ಒಂದು ಝೀಬು ಸಿಂಬಲ್ ಇರೋದ್ರಿಂದ ನಮಗೆ ಹೆಚ್ಚಿನ ಹಣವನ್ನು ಪಡೆಯೋದಕ್ಕೆ ಆಗುತ್ತೆ. ನೋಡ್ತಿದ್ದೀರಲ್ಲ, 808520741 ತುಂಬ ಟಾಪ್ ಏಂಜಲ್ ನಂಬರ್ಸ್ನ ಇಲ್ಲಿ ಕೊಟ್ಟಿರೋದಾಗಿದೆ. ಇವೆಲ್ಲ ನಾವು ಪರ್ಚೇಸ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಗ್ರೀನ್ ಪೆನ್ ಯೂಸ್ ಮಾಡಿ ನಿಮ್ಮ ಎಡಗಡೆ ಭಾಗದಲ್ಲಿ ಈ ನಂಬರ್ಸ್ನ ಬೇಕಿದ್ರು ಬರ್ಕೋಬಹುದು. ಓಕೆ, ಇದು ಒಂದು ಕಲ್ಲು, ಚಿಕ್ಕ ಕಲ್ಲು,
ಬಟ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ಎಚ್ಚರ ವಹಿಸ್ಬೇಕಾಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಹೋಮಗಳು ಮಾಡೋಕ್ಕೆ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಸುದರ್ಶನ ಹೋಮ ಆಗ್ಬೋದು, ಮತ್ತು ಕುಬೇರ ಅಷ್ಟಲಕ್ಷ್ಮಿ ಹೋಮಗಳಾಗಿರ್ಬೋದು. ಅದಕ್ಕೆ ಹೆಚ್ಚು ಹಣ ವೆಚ್ಚ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂದ್ರೂ ಸಣ್ಣ ಸಣ್ಣದ್ರಲ್ಲಿನೂ ನೀವು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಗಾಗಿ ಈ ಒಂದು ಸಣ್ಣ ಹರಳನ್ನು ತಗೊಂಡು ನಿಮ್ಮ ಹತ್ರ ಸ್ಟೋರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಗ್ರೀನ್ ಜಾಡೆ ಅಂತ. ಓಕೆ, ಇದು ಬಂದು ಮಲ್ಟಿ ಕಲರ್ಸಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಬ್ಲ್ಯಾಕಿಶ್ ಶೇಡು, ವೈಟ್ ಶೇಡು, ಯೆಲ್ಲೋ ಶೇಡು, ಬ್ಲೂ ಶೇಡ್ ಸಮೇತ ಇರುತ್ತೆ. ನಮ್ಗೆ ಈ ಥರ ಗ್ರೀನಲ್ಲಿರೋದೇ ನಾವು ತಗೊಬೇಕಾಗುತ್ತೆ. ಈ ಗ್ರೀನ್ ಕಲರ್ಗೂ ಹಣಕ್ಕೂ ತುಂಬ ಹತ್ತಿರದ ಸಂಬಂಧ ಇರುತ್ತೆ. ಯಾಕಂದರೆ ಹಣ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡೋ ಕಲರ್ ಅಂತೂ ಗ್ರೀನ್ ಆಗಿರುತ್ತೆ. ಅದ್ರ ಮೇಲೆ ಈ ಟಾಪ್ ಏಂಜಲ್ಸ್ ನಂಬರ್ಸ್ ಇರೋದ್ರಿಂದ ನಮಗೆ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ವೆಲ್ತ್ ವೈಸ್. ಸೊ ಹೆಲ್ತ್ ವೆಲ್ತ್ ಒಂದೇ ಕಲ್ಲಲ್ಲಿ ಗ್ರೀನ್ ಜಾಡೆಯಿಂದ ಸಾಧ್ಯ ಆಗುತ್ತೆ. ಸೊ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.